ನಮಸ್ಕಾರ. ಇವತ್ತು ಬಂಧ ಅಂದರೆ 3 ಬಂಧಗಳಿದೆ. ಮೂಲಾಧಾರ ಬಂಧ, ಉಡ್ಯಾಣ ಬಂಧ, ಜಲಂಧರ ಬಂಧ. ಈ 3 ತುಂಬ ಇಂಪಾರ್ಟೆಂಟ್. ಇದನ್ನು ಅಶ್ವಿನಿ ಮುದ್ರದಲ್ಲಿ ಮಾಡಬೇಕು. ಅಶ್ವಿನಿ ಮುದ್ರ ಅಂತ ಅಶ್ವಿನಿ ಮುದ್ರದಲ್ಲಿ ಮಾಡಬೇಕು. ಇಲ್ಲದ್ರೆ ವಜ್ರಾಸನದಲ್ಲಿ ಮಾಡಿ, ಇಲ್ಲ ಮಾಲಾಸನದಲ್ಲಿ ಇದು ಮಾಡಿದರೆ ಮೂಲ ಬಂಧ ಚೆನ್ನಾಗಿ. ಅದನ್ನು ಹೇಳ್ತೇನೆ ಯಾವ ರೀತಿ ಮಾಡಬೇಕಂತ. ಅಂದರೆ ಈ 3 ಬಂಧಗಳು ನಮ್ಮ ಆ್ಯಕ್ಚುಲಿ ಮೂಲಾಧಾರ ಬಂಧ, ಈ ಕಿಬ್ಬೊಟ್ಟೆ, ನಮ್ಮದು ಈ ಕೆಳಗಿನ ಪಾರ್ಟ್ಸ್ ಎಲ್ಲ ಇದನ್ನು ರಿಕವರಿ ಮಾಡ್ತದೆ, ಚೆನ್ನಾಗಿ ವರ್ಕ್ ಮಾಡ್ತದೆ. ಯಾವುದು ಮೂಲಾಧಾರ ಬಂಧ ಮಾಡುವಾಗ 2 ಚಕ್ರಗಳನ್ನು ಇದು ಮಾಡ್ತವೆ. ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಟ ಚಕ್ರವನ್ನು ಅದು ಆ್ಯಕ್ಟಿವೇಶನ್ ಅಲ್ಲಿರುವಂತೆಲ್ಲ ಜೀವಕೋಶಗಳನ್ನೆಲ್ಲ ಅದನ್ನು ಫ್ರೆಶ್ ಮಾಡ್ತದೆ. ಇದು ನಮ್ಮದು ಉಡ್ಯಾಣ ಬಂಧ ಮತ್ತು ಈ ಅನಾಥ ಚಕ್ರವನ್ನು ಎರಡನ್ನೂ ಸಹ ಆ್ಯಕ್ಟಿವೇಶನ್ ಮಾಡ್ತದೆ. ಇದರಲ್ಲಿ ಹೊಟ್ಟೆಯಲ್ಲಿರುವಂಥ ಜಠರ ಆಗಲಿ, ಲಿವರ್, ಪ್ಯಾಂಕ್ರಿಸ್, ಕಿಡ್ನಿ ಎಲ್ಲ ಭಾಗವನ್ನು, ಅದರ ಎಲ್ಲ ಭಾಗವನ್ನು ಅದು ಪರ್ಫೆಕ್ಟಾಗಿ ಕಾರ್ಯನಿರ್ವಹಿಸ್ತದೆ. ಅದನ್ನು ಚೆನ್ನಾಗಿ ಇದು ಮಾಡಿ ವರ್ಕ್ ಮಾಡ್ತದೆ. ಈ ಜಲಂಧರ ಬಂಧ ಈ 2 ವೇಗಸ್ ನರ್ವ್ಸು ಮತ್ತು ಥೈರಾಯ್ಡ್, ಈ ಇಲ್ಲಿರುವಂತೆಲ್ಲ ಗ್ರಂಥಿಗಳನ್ನೆಲ್ಲ ಮತ್ತು ಆಜ್ಞಾತ ಚಕ್ರವನ್ನು ಸಹ ಇದು ಆ್ಯಕ್ಟಿವೇಶನ್ ಮಾಡ್ತದೆ. ಇದರಲ್ಲ ಈ ಬ್ರೈನ್ದೆಲ್ಲವನ್ನು ಇದು ಆ್ಯಕ್ಟಿವೇಶನ್. ಇದು 3 ಬಂಧದಿಂದ ಶರೀರದ ಎಲ್ಲ ಕ್ರಿಯೆಗಳನ್ನು ಒಂದು ಚೆನ್ನಾಗಿ ನಿರ್ವಹಿಸುವಂಥ ಕಾರ್ಯ ಇದೆ. ಅದಕ್ಕೆ ನೀವು ಜಲಂಧರ ಬಂಧ ನೀವು ಯಾವಾಗಲೂ 3 ಬಂಧ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈಗಿನ ನಮ್ಮ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಯಾಕೆಂದರೆ ಈಗ ಮೂಲಾಧಾರ ಬಂಧ ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ ನೋಡಿ. ಮೂಲಾಧಾರ ಬಂಧ ಈ ರೀತಿ ಕೂತ್ಕೊಂಡು ಆ್ಯನಸ್ ಅನ್ನು ನೋಡಿ, ಅಪಾನ ವಾಯು. ನಾವು ಒಂದು ಸಭೆ ಫಂಕ್ಷನ್ನಲ್ಲೆಲ್ಲ ಇದು ಮಾಡುವಾಗ ಶಬ್ದ ಬರ್ತದಂತ, ಈ ವೇಸ್ಟ್ ಸೌಂಡ್ ಬರೆದ್ರೆ ಶಬ್ದ ಬರ್ತದಂತೆಲ್ಲ ನಾವು ಇದು ಮಾಡ್ತಲ್ಲ, ಅಲ್ಲಿ ನಾವು ಅಪ್ ಆ್ಯಂಡ್ ಡೌನ್, ಆ್ಯನಸನ್ನು ಅಪ್ ಮಾಡಬೇಕು, ಡೌನ್ ಮಾಡಬೇಕು, ಅಪ್ ಮಾಡಬೇಕು, ಡೌನ್ ಮಾಡು, ಅಪ್ ಮಾಡಬೇಕು, ಡೌನ್ ಮಾಡು. ಈ ರೀತಿ ಮಾಡ್ಬೋದು. ಇಲ್ಲದಿದ್ದರೆ ಇದನ್ನು ಹಿಮ್ಮಡಿಯನ್ನು ಈ ಭಾಗಕ್ಕಿಟ್ಟು ನೋಡಿ, ಈ ಭಾಗಕ್ಕಿಟ್ಟು ನಮ್ಮದು ಆ್ಯನಸ್ನ ಭಾಗಕ್ಕೆ ಇಟ್ಕೊಂಡು ಅಲ್ಲಿಂದ ಅಪ್ ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್, ಈ ರೀತಿ ಮಾಡ್ಬೋದು. ಇದೊಂದು ಡೈಲಿ ಒಂದು 21 ಬಾರಿ ಮಾಡಿ. ಈಗ ಉಡ್ಯಾಣ ಬಂಧ ಯಾವ ರೀತಿ ಮಾಡಬೇಕಂದ್ರೆ, ಉಡ್ಯಾಣ ತುಂಬ ನೀವು ಫ್ರೆಶ್ ಆಗಿ ಹೇಳೋದು ಬೇಡ. ಇದು ನೀವು ಬೇಸಿಕ್. ಇದನ್ನು ಮಾಡ್ತಾ ಹೋದರೆ ಪ್ರಾಣಾಯಾಮ ಚೆನ್ನಾಗಿ ಮಾಡಿದರೆ ಮಾತ್ರ ಮೂಲಬಂಧ ಆಗೋದು. ಪ್ರಾಣಾಯಾಮದಲ್ಲಿ ನೀವು ತುಂಬ ಸಖತ್ತಾಗಿ ಇದಾಗಬೇಕು. ಇಲ್ಲಿ ಪ್ರಾಣಾಯಾಮ ಮಾಡೋದೇ ನಿಮಗೆ ಉಡ್ಯಾಣ ಬಂಧ ಮೇಲೆ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೆಲ್ಲ ಒಂದು ಪ್ರಾಣಾಯಾಮ ಆದ ನಂತರ ಈ 3 ಬಂಧಗಳು ಮಾಡಬೇಕು. ಆ ನಂತರ ಏನು ಮಾಡಬೇಕು, ಉಡ್ಯಾಣ ಬಂಧದಲ್ಲಿ ನೋಡಿ, ಉಸಿರನ್ನು ಕ್ರಿಯೆ ಚೆನ್ನಾಗಿ ನಡಿಬೇಕು. ಈ ಉಸಿರು ಯಾವ ರೀತಿ ಎಕ್ಸೇಲ್ ಆದ ನಂತರ ಒಂದು ತೊಟ್ಟು ಉಸಿರು ಇರಬಾರ್ದು. ಇದರಲ್ಲಿ ಮಾತ್ರ ಯಾವುದೇ ಇದಿಲ್ಲ, ಎಕ್ಸಸ್ ಇಲ್ಲ. ನೋಡಿ, ಒಮ್ಮೆ ಉಸಿರಾಡಿ ನೋಡಿ, ತೋರಿಸ್ತೀನಿ. ಅಷ್ಟು ಸಾಕು. ಎಷ್ಟು ಬರ್ತದೆ ಅಷ್ಟೇ. 21 ಬಾರಿ ಮಾಡಿ. ಓಕೆ, ಇನ್ನೊಮ್ಮೆ ತೋರಿಸ್ತೇನೆ.
ಈಗ ಉಡ್ಯಾನ ಬಂಧ ಆಯಿತು. ಇದು ನಾನು ನಾರ್ಮಲಾಗಿ ಹೇಳಿದ್ದು. ಉಡ್ಯಾನ ಬಂಧದ್ದು ಬೇರೆಯೇ ಉಂಟು. ಅಲ್ಲಿ ನೀವು ಬೇಸಿಕ್ಕಾಗಿ ಕಲಿಯುವಾಗ ಜಾಸ್ತಿ ಅಂದರೆ ನನ್ನದು ಒಳಗಡೆ ಹೋಗಬೇಕು ಹೊಟ್ಟೆ, ಆ ರೀತಿ ಇದು ಮಾಡಬೇಡಿ. ನಿಮ್ಗೆ ಎಷ್ಟು ಸಾಗುಂಟು ಅಷ್ಟೇ ಅಪ್ ಮಾಡಿ ಪೂರ್ತಿ. ಯಾಕೆಂದರೆ ಈ ಡಯಾಫಾರ್ಮ ನಮ್ಮ ಹೊಟ್ಟೆ ಮೇಲೆ ಉಸಿರು ನಾವು ಒಳಗಡೆ ಹಿಡಿದಾಗ ಲಂಗ್ಸ್ ತುಂಬಿ ಡಯಾಫಾರ್ಮ ಹೊಟ್ಟೆ ಮೇಲ್ಗಡೆ ಪ್ರೆಸ್ ಕೊಡ್ತದೆ. ಪ್ರೆಸ್ ಕೊಡುವಾಗ ಮಾತ್ರ ಈ ಜೀರ್ಣಕ್ರಿಯೆ ಆಗೋದು ಆ ಕ್ರಿಯೆಯಲ್ಲಿ. ಆಗ ಪ್ರೆಸ್ ಕೊಟ್ಟಾಗ ಹೊಟ್ಟೆ ಮೇಲ್ಗಡೆ ಬರ್ತದೆ. ಇಲ್ಲಾಂದರೆ ಏನಿಲ್ಲ. ಅದಕ್ಕಾಗಿ ನಾವು ಉಸಿರಿನ ಕ್ರಿಯೆ ಚೆನ್ನಾಗಿ ಮಾಡಬೇಕು. ಇಲ್ಲಿ ಏನಾಗ್ತದೆ ಗೊತ್ತಾ, ನಾವು ಉಸಿರನ್ನು ಪೂರ್ತಿ ಹೊರಗೆ ಹಾಕಿ ಒಳಗಡೆ ಎಳೆದಾಗ ಈ ಲಂಗ್ಸಿನಿಂದ ಸಹ ಈ ಡಯಾಫಾರ್ಮದ ಒಳಗಡೆ ಹಪ್ ಮಾಡಿದಾಗ ಈ ಲಂಗ್ಸ್ ಎಲ್ಲ ಪೂರ್ತಿ ಅಲ್ಲಿ ಒಂದು ತೊಟ್ಟು ಉಸಿರನ್ನು ಒಳಗಡೆ ಇಡುವುದಿಲ್ಲ, ಎಲ್ಲವನ್ನು ಹೊರಗಡೆ ಆಗ್ತದೆ. ಬ್ಲಡ್ ಗಿಡ್ ಎಲ್ಲ ರಕ್ತವನ್ನು ಪೂರ್ತಿ ಶರೀರದ ಎಲ್ಲ ಭಾಗ ಕೊಡ್ತದೆ. ಅಲ್ಲಿದ್ದ ಒಂದು ತೊಟ್ಟು. ಈಗ ನಾವು ಟೀ ಮಾಡುವಾಗ ನೀವು ಇದು ಮಾಡ್ತೀರಲ್ಲ, ಅಲ್ಲಿ ಟೀ ಮಾಡೋಕ್ಕೆ ಲಾಸ್ಟಿಗೆ ರಸ್ಟ್ ಇಡ್ತಾರೆ. ಆ ರಸ್ಟ್ ಸಹ ಬಿಡೋಲ್ಲ, ಎಲ್ಲವನ್ನು ಹೊರಗೆ ಇಡ್ತದೆ. ಕಸ್ಮಲ ಎಲ್ಲವನ್ನು ಹೊರಗೆ ಆಗ್ತದೆ. ಅದು ಬೇಕಾಗಿರೋದು. ನಾವೀಗ ಸ್ನಾನ ಮಾಡುವಾಗ ನೀರು ಪೂರ್ತಿ ಸ್ನಾನ ಮಾಡಬಾರ್ದು. ಅಂದರೆ ಬಕೆಟಲ್ಲಿ ಸ್ವಲ್ಪ ನೀರು ಬಿಡಬೇಕಂತೆ. ಆ ರೀತಿ ನಮ್ಮ ಅಲ್ಲಿ ಇಲ್ಲಿ ಮಾತ್ರ ಪೂರ್ತಿ ಹೊರಗೆ ಹಾಕೋದು. ಪೂರ್ತಿ ಒಂದು ತೊಟ್ಟು ಉಸಿರು ಇರಬಾರ್ದು. ಆಗ ಮಾತ್ರ ದೇಹ ಫ್ರೆಶ್ ಆಗೋದು. ಈಗ ನಾವು ಜಲಂಧರ ಮಾಡುವ. ಈ ಜಲಂಧರ ಬಂದು ನೋಡಿ, ಆ್ಯಕ್ಚುಲಿ ಮಾಡುವಾಗ ಕೆಲವರಿಗೆ ಕಷ್ಟ ಆಗೋದು, ಕುತ್ತಿಗೆ ನೋವಾಗಬೇಕು. ಅದಕ್ಕೆ ಕುತ್ತಿಗೆಯನ್ನು ತುಂಬ ಮಸಾಜ್ ಕೊಡಬೇಕು. ಕುತ್ತಿಗೆಗೆ ತುಂಬ ಮಸಾಜ್ ಕೊಡಬೇಕು. ಕೆಲವರಿಗೆ ಗ್ಯಾಸ್ಟ್ರಿಕ್ ಫೇನ್ ಇದ್ದರೆ ಏನೆಲ್ಲ ಇದಾಗ್ತದೆ. ಆಗ ಇದು ವೇಗಸ್ಥಾನದ ಹತ್ರ ಒಂದು ಫೇನ್ ಇಟ್ಕೊಳ್ತದೆ. ಅದಕ್ಕಾಗಿ ತುಂಬ ಇದು ಇರಬೇಕಂದ್ರೆ ಗ್ಯಾಸ್ಟ್ರಿಕ್ ಇದ್ರಲ್ಲಿ ನೋಡಿ. ಈಗ ಉದ್ಯಾನ ಬಂದ್ ಮಾಡ್ತೀನಿ. ಒಮ್ಮೆ ಉಸಿರು ತೆಗಿಬೇಕು. ಇದು ಉಡ್ಯಾನ ಬಂಧ. ಇದು ಜಠರವನ್ನು ಹೇಳಲಿಕ್ಕಿಲ್ಲ ಹೋಗಲಿ. ಉಡ್ಯಾನ ಬಂಧ ರೇಚಕ ಮಾಡೋದು, ಒಂದು ತೊಟ್ಟಿದೆ. ಆನಂತರ 3 ಬಂಧವನ್ನು ಮಾಡೋದು. ಇದು ಫಸ್ಟ್ ನಾವು ಇದು ನಾನು ಮಾಡಿದಾಗ ಮಾಡಲಿಕ್ಕೆ ಹೋಗಬೇಡಿ. ಈಗ 2ನೇ ಪೊಸಿಷನಲ್ಲಿ. ಯಾಕೆಂದರೆ ನೋಡಿ, ನಾನೀಗ 3 ಬಂಧವನ್ನು ಒಟ್ಟಿಗೆ ಮಾಡ್ತೇನೆ ನೋಡಿ. ಇದು 3 ಬಂಧವನ್ನು ಸಹ ಒಟ್ಟಿಗೆ ಮಾಡ್ಬೋದು. ಮೂಲಾಧಾರ ಬಂಧವನ್ನು ಸಹ ಹೇಳೋದು, ಇಲ್ಲಿ ಉಡ್ಯಾನ ಬಂಧವನ್ನು ಹೇಳೋದು. ಇಲ್ಲಿ ಪೂರ್ತಿ ಎಕ್ಸೇಲ್ ಮಾಡುವಾಗಲೇ ಇಲ್ಲಿ ಎಕ್ಸೇಲ್ ಮಾಡ್ತಾ ಫಸ್ಟ್ ಆ್ಯನಸನ್ನು ಅಪ್ ಮಾಡೋದು. ಆ ನಂತರ ಹೊಟ್ಟೆ ಇದುಂಟಲ್ಲ ಮಣಿಪುರ ಚಕ್ರ, ಅದನ್ನು ಅಪ್ ಮಾಡೋದು ಪೂರ್ತಿ. ಆನಂತರ ಪೂರ್ತಿ ಎಕ್ಸೇಲ್ ಆದ ತಕ್ಷಣ ಇದನ್ನೆಲ್ಲ ಅಪ್ ಮಾಡ್ತಾ ಬರೋದು. ಪೂರ್ತಿ ಎಕ್ಸೇಲ್ ಅಂದರೆ ಫುಲ್ ಇಂಟೇಕ್ ಮಾಡೋದು. ಆ ರೀತಿ ಈಗ ಜಲಂಧರ ಬಂದು ಮಾಡುವಾಗ ಇಷ್ಟು ಮಾಡಿದರೆ ಸಾಕು. ನಾವು ಪೂರ್ತಿ ಎಕ್ಸೇಲ್ ಆದ ತಕ್ಷಣ ಅದೇ ಆಟೋಮೆಟಿಕ್ ಬರ್ತದೆ. ನಾವು ಅದಕ್ಕೆ ಕಷ್ಟಪಡಬೇಕಂತಿಲ್ಲ. ಈ ಕ್ರಿಯೆಯನ್ನು ಚೆನ್ನಾಗಿ ಮಾಡಿ. ಯಾಕೆಂದರೆ ಮೂಲಾಧಾರ ಚಕ್ರದಲ್ಲಿ ಇಲ್ಲಿರುವಂತೆಲ್ಲ ಪಾರ್ಟ್ಸ್
ಅದು ಗರ್ಭಕೋಶ ಮತ್ತು ಇಲ್ಲಿ ಏನೆಲ್ಲ ಪಾರ್ಟ್ಸ್ ಇದೆ, ಸೂಕ್ಷ್ಮ ಪಾರ್ಟ್ಸ್ ಎಲ್ಲ, ಅದನ್ನೆಲ್ಲ ಆ್ಯಕ್ಟಿವೇಶನ್ ಮಾಡ್ತದೆ. ಸ್ವಾದಿಷ್ಟ ಚಕ್ರನ ಆ್ಯಕ್ಟಿವೇಶನ್ ಮಾಡ್ತದೆ. ಅಂದರೆ ಆ್ಯಕ್ಚುಲಿ ಕೆಲವರಿಗೆ ಈ ಮೊಬೈಲ್ ಇಟ್ಕೊಂಡು ಈ ಸೆಕ್ಸ್ ಪಾರ್ಟ್ ಇದೆ, ಈ ಸ್ವಾದಿಷ್ಟಾನ ಚಕ್ರ, ಅದು ಇಷ್ಟವನ್ನು ಅದನ್ನು ಸಹ ಜಾಸ್ತಿ ಚೆನ್ನಾಗಿ ವರ್ಕ್ ಮಾಡಿಸ್ತದೆ ಅದನ್ನು ಮನುಷ್ಯನ. ಅದು ಕೆಲವರಿಗೆ ಅದರ ಬಗ್ಗೆನೇ ಕೆಲವರು ತುಂಬ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಸೆಕ್ಸ್ನ ಬಗ್ಗೆ ಇದಿಲ್ಲ ಅಂತ ಹೇಳ್ತಾರೆ. ಅದರ ಬಗ್ಗೆ ನೀವು ಆ ಸೆಕ್ಸಾಲಜಿ ಡಾಕ್ಟ್ರಿಗೆ ಹೋಗೋದ ಬದಲು ನೀವು ನಿಮ್ಮ ಮೂಲಾಬಂಧದಿಂದನೂ ಅಪ್ ಮಾಡಿ ಅಲ್ಲಿಂದಲೇ ಅದನ್ನು ಜಾಸ್ತಿ ಕೊಂಡೋಗಿಸಿ. ಯಾಕೆಂದರೆ ಇದು ಇಂಪಾರ್ಟೆಂಟ್ ಶರೀರ. ಇದಕ್ಕೆ ಸೆಕ್ಸ್ ಇದ್ದರೆ ಆರೋಗ್ಯ ಇದ್ದರೆ ಸೆಕ್ಸ್. ಇದು ಯಾಕೆಂದರೆ ನಾವು ಆಯುರ್ವೇದದಲ್ಲಿ ನಾವು ಇದು ನೋಡುವುದೇ ಇದರಲ್ಲಿ ಯಾವುದು, ಸೆಕ್ಸನ್ನು ಅಳತೆ ಮಾಡೋದೇ, ಆರೋಗ್ಯವನ್ನು ಅಳತೆ ಮಾಡೋದೇ ಸೆಕ್ಸಲ್ಲಿ. ಅದಕ್ಕಾಗಿ ಇದು ಚೆನ್ನಾಗಿದ್ದು ನಾವು ಆರೋಗ್ಯ ಇದ್ದೇನೆ ಅಂತಂದರೆ ಸೆಕ್ಸ್ ಕರೆಕ್ಟಾಗಿದೆ ಅಂತೇಳಿ ಅದನ್ನು ಪ್ರಾಣಿಗಳಿಗೆ ಯೂಸ್ ಮಾಡೋದಲ್ಲ. ಓಕೆ, ದಟ್ಸ್ ಮತ್ತೊಂದು. ಇದು ಮೂಲಾಧಾರ ಬಂಧ ಆಯಿತು. ಆನಂತರ ಉಡ್ಯಾನ ಬಂಧನ ಹಪ್ ಮಾಡಿದಾಗ ಎಲ್ಲ ಕಿಡ್ನಿ, ಲಿವರ್, ಪ್ಯಾಂಕ್ರೀಸ್ ಮತ್ತು ಎಲ್ಲ ಇಲ್ಲಿರುವಂತೆಲ್ಲ ಶರೀರ ಮತ್ತು ಜಠರದ ಎಲ್ಲ ಭಾಗವು ಅದನ್ನೆಲ್ಲ ಮತ್ತು ಹೃದಯದ ಯಾವುದು ಲಂಗ್ಸ್, ಹಾರ್ಟ್ ಎಲ್ಲವನ್ನು ಚೆನ್ನಾಗಿ ವರ್ಕ್ ಮಾಡ್ತದೆ. ಇದು ಸದೃಢವಾಗಿ ಮಾಡ್ತದೆ. ಆನಂತರ ಈ ನಮ್ಮದು ಜಲಂಧರ ಬಂದ ಇಲ್ಲಿರುವಂತಿರುವ ಈ 2 ವೇಗಸ್ನರು ಮತ್ತು ಥೈರಾಯ್ಡ್, ಇದು ಮತ್ತು ಮಿದುಳು, ಫ್ರಂಟ್ ಬೋನ್, ಫ್ರಂಟಲ್ ಬ್ರೈನ್, ಎದುರು ಮಿದುಳು ಮತ್ತು ಬ್ಯಾಕ್ ಮಿದುಳು, ಮತ್ತು ಮಧ್ಯದ ಮಿದುಳು, ಇವುಗಳನ್ನೆಲ್ಲ ಆ್ಯಕ್ಟಿವೇಶನ್. ಅಂದರೆ ಎಲ್ಲ ಆಸನದಲ್ಲಿ ಎಲ್ಲ ಇದರಲ್ಲೂ ಸಹ ಇದೊಂದು 3 ಬಂಧವನ್ನು ನೀವು ಮಾಡಿದರೆ ಶರೀರವನ್ನು ಎಲ್ಲವನ್ನು ನೀವು ಒಂದು ಸದೃಢವಾಗಿ ಇಡ್ಬೋದು. ಅದಕ್ಕಾಗಿ ಮೂಲಬಂಧ, ಉದ್ಯಾನ ಬಂಧ, ಜಲಂಧರ ಬಂಧ ನೀವು ಮಾಡಲು ಪ್ರಯತ್ನಿಸಿ. ಇದರಲ್ಲಿ ತುಂಬ ಉಪಯೋಗ ಇದೆ. ಇದು ಕಿಂಗ್ ಅಂತ ಹೇಳ್ಬೋದು. ಯಾವುದು, ಶರೀರವನ್ನೊಂದು ಆರೋಗ್ಯದಲ್ಲಿ ಇಡುವ ಒಂದು ಕಿಂಗ್. ಎಲ್ಲದಕ್ಕೂ ಇದೊಂದು ಮೂಲ. ಅದಕ್ಕಾಗಿ ನೀವು ಈ ಆಸನವನ್ನು ಈ ಒಂದು ಬಂಧಗಳನ್ನೆಲ್ಲ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಎಲ್ಲ ಇದು ಮಾಡಿ. ನನ್ನ ಚಾನೆಲ್ ತುಂಬ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನೆಲ್ ನಿಮಗೆ ಬರ್ತದೆ. ನೋಟಿಫಿಕೇಷನ್ ಒತ್ತಿ, ಗಂಟೆ ಇದು ಒತ್ತಿ, ಲೈಕ್ ಒತ್ತಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ತುಂಬ ಇದರಿದ್ದರೆ ಕೆಲವರು ಅಂದರೆ ಜೀವನದಲ್ಲಿ ಮೊಬೈಲ್ ಉಂಟಲ್ಲ, ನಮ್ಮ ಬಾಡಿ ಸೆಕ್ಸ್ ಲೆವೆಲ್ ಸಹ ಕಡಿಮೆ ಮಾಡ್ತದೆ. ಅದಕ್ಕಾಗಿ ಅಂದರೆ ಬಾಡಿಯನ್ನು ಸೆಕ್ಸ್ ಲೆವೆಲ್ ಕಡಿಮೆ ನಮ್ಮ ಮ್ಯಾರೇಜ್ ಲೈಫೇ ಹಾಳಾಗ್ತದೆ. ಅದಕ್ಕಾಗಿ ನೀವು ಆ ಡಾಕ್ಟರ್ಸ್ಗೆಲ್ಲ ಹಣ ವೆಚ್ಚ ಮಾಡೋದು, ಅವರ ಹತ್ರ ಕೇಳೋದು, ಇವರ ಹತ್ರ ಕೇಳೋದು ಎಲ್ಲವನ್ನು ಬಿಟ್ಟು ಮೂಲಬಂಧ ಮಾಡಲಿಕ್ಕೆ ಅಭ್ಯಾಸ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವೀಗ ಮೊಬೈಲ್ನಿಂದ ನಾವು ನಮ್ಮದು ಶರೀರನೇ ಹದಗೆಟ್ಟು ಹೋಗ್ತಾಯಿದೆ. ಅದಕ್ಕಾಗಿ ಈ ಬಂಧವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿ. ನಮಸ್ಕಾರ.